ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರವಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಿನ್ನೆ ಹನುಮಂತ ದೇವರ ವರ್ಣನೆಯನ್ನು, ಭೀಮಸೇನ ದೇವರ ವರ್ಣನೆಯನ್ನು ಕೇಳಿದೆ. ಶ್ರೀಪಾದರಾಜ ಬರೆದಿರುವಂತಹ ಮಧ್ವನಾಮದಲ್ಲಿ. ಇವತ್ತು ಶ್ರೀಮನ್ ಮಧ್ವಾಚಾರ್ಯರ ವರ್ಣನೆಯನ್ನು ನೋಡೋಣಂತೆ. ದಾನವರು ಕಲಿಯುಗದಳವತರಿಸಿ ಸುಜನರಿಗೆ ವೇನನ ಮತ್ಕುಮತವ ಬೋಧಿಪುದು ನರಿತು ಜ್ಞಾನಿತಾಪವ ಭೂತಳದೊಳವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ದಾನವರು ರಾಕ್ಷಸರು ಕಲಿಯುಗದಲ್ಲಿ ಜನ್ಮವನ್ನು ತೆಗೆದುಕೊಂಡು ಸಜ್ಜನರಿಗೆ ವೇನನ ಕುಮತವ, ನಾನೇ ದೇವರು ನನ್ನಿಂದ ಎಲ್ಲ ಆಗತ್ತೆ ಅಂತ ಅನ್ನುವಂತಹ ಕುಮತವನ್ನು ಬೋಧಿಸುವುದನ್ನು ತಿಳಿದುಕೊಂಡು ಜ್ಞಾನಿತಾಪವಮಾನ, ಜಗಜ್ಞಾನಿಯಾಗಿರುವಂತಹ ವಾಯುದೇವರು, ಪವಮಾನ ದೇವರು, ವಾಯುದೇವರು ಭೂತಳದೊಳವತ್ತೆ ಭೂಮಿಯಲ್ಲಿ ಅವತಾರವನ್ನು ತೆಗೆದುಕೊಂಡು ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಮಧ್ವಾಚಾರ್ಯರು ಅಂತ ಹೇಳಿ ಹೆಸರನ್ನು ಪಡೆದುಕೊಂಡು ಶ್ರೇಷ್ಠರಾಗಿರುವಂತಹ ವಾಯುದೇವರು ಮಧ್ವಾಕ್ಯರು ಅಂತ ಅನಿಸ್ಕೊಂಡ್ರು. ಅರ್ಭಕತನವನೇಗಿ ಬದರಿಯಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರಾರ್ಥಗಳ ಪಠಿಸೆ. ಊರ್ವೇಳು ಆಮ್ನಾಯದ ತತ್ವ ಮಾರ್ಗವನು ಸರ್ವ ಜನರಿಗೆ ಅರುಹಿದ ಮೋದದೆ. ಅರ್ಭಕತನವನಿಗೆ ಬಾಲ್ಯತನವಾದ ಮೇಲೆ ಮಧ್ವರಾಯರು, ಮಧ್ವಮುನಿಗಳು ಬದರಿಕಾಶ್ರಮದಲ್ಲಿ ನಿರ್ಭಯದಿ ಸಕಲ ಶಾಸ್ತ್ರಾರ್ಥಗಳ ಪಠಿಸಿ ಅಂತ ಹೇಳ್ತಾರೆ. ಯಾರ ಅಂಜಿಕೆಯೂ ಇಲ್ಲದೆ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದಾರೆ, ಪಠಿಸಿದ್ದಾರೆ. ಊರ್ವಿಯಳು ಅಂದರೆ ಭೂಮಿಯಲ್ಲಿ ಆಮ್ನಾಯದ ತತ್ವ ಮಾರ್ಗವನ್ನು, ಸರಿಯಾದ ಮಾರ್ಗ ಯಾವುದು ಅನ್ನುವ ಆ ಮಾರ್ಗವನ್ನು ಸರ್ವ ಜನರಿಗೆ ಅರೋಹಿದ ಸಂತೋಷದಿಂದ, ಮೋದದಿ ಅಂತ ಹೇಳ್ತಾರೆ, ಸಂತೋಷದಿಂದ ಸರ್ವ ಸಜ್ಜನರಿಗೆ ಅದನ್ನು ಉಪದೇಶ ಮಾಡಿದ್ದಾರೆ. ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರುಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ. ಏನು ಉಪದೇಶ ಮಾಡಿದರು ಅಂತಂದರೆ, ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ, ದೇವರು ಸರ್ವೋತ್ತಮನಲ್ಲ, ಈ ಜಗತ್ತೆಲ್ಲ ಸುಳ್ಳು ಅನ್ನುವಂತಹ ಆ ದುರ್ವಾದಿಗಳ ಮತವನ್ನು ಖಂಡನೆ ಮಾಡಿ, ಸರ್ವೇಶ ಹರಿ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಆಗಿದ್ದಾನೆ, ಮತ್ಯಾರೂ ಅಲ್ಲ. ಈ ಜಗತ್ತು ಸುಳ್ಳಲ್ಲ, ಈ ಜಗತ್ತು ಸತ್ಯವಾಗಿದೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಸತ್ಯವಾಗಿದೆ. ಅದನ್ನು ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳಿಗೂ, ಗೀರ್ವಾಣ ಅಂದರೆ ದೇವತೆಗಳು, ದೇವತೆಗಳ ಆ ಸಮೂಹಕ್ಕೆ ಉಪದೇಶ ಮಾಡಿದ್ದಾರೆ. ಪರಶುರಾಮ ಕ್ಷೇತ್ರ ಉಡುವೆಂಬ ಗ್ರಾಮಕ್ಕೆ 3 ಕೋಶದಲ್ಲಿದ್ದ ಕಡಲ ತಟಕ್ಕೆ ಪರಮ ಪಾವನತನು ಮಧ್ವಮುನಿ ಹರುಷದಲ್ಲಿ ಹರಿಯ ಧ್ಯಾನದಿ ತಪವಗೈಯುತ್ತಿರಲು. ಪರಶುರಾಮ ಕ್ಷೇತ್ರವಾಗಿರುವಂತಹ ಉಡು ಅನ್ನುವ ಗ್ರಾಮಕ್ಕೆ 3 ಕೋಶ ದೂರದಲ್ಲಿರುವಂತಹ ಸಮುದ್ರದ ತಟಕ್ಕೆ ಪರಮ ಪಾವನರಾಗಿರುವಂತಹ, ಶ್ರೇಷ್ಠರಾಗಿರುವಂತಹ ಮಧ್ವಾಚಾರ್ಯರು ಅಲ್ಲಿ ಬಂದು ಕೂತು ಹರುಷದಲ್ಲಿ ಹರಿಯ ಧ್ಯಾನದಿ ತಪವಗೈಯುತ್ತಿರಲು. ಒಂದೊಂದು ಶಬ್ದಕ್ಕೆ ಲಕ್ಷ್ಯ ಕೊಡಿ.
ಅತ್ಯಂತ ಸಂತೋಷದಿಂದ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಧ್ಯಾನದಲ್ಲಿ ಕುಳಿತು ಅಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಅಕಳಂಕ ಚರಿತ ಶ್ರೀಹರಿ ಬಂದು ಹಡಗದಲ್ಲಿ ಶಿಖಿಸಖನು ಬೆಸೆದಿರೆ ನಿಂತಿತಲ್ಲೇ, ಸಕಲನ್ನ ಮುನಿ ತನ್ನ ಪತಿಯು ಬಂದಿಹನೆಂದು ಸುಖತೀರ್ಥ ಗುರು ಕರದಿ ಕರವ ಬೀಸೆ. ಅಕಳಂಕ ಚರಿತನಾಗಿರುವಂತಹ ಸರ್ವದೋಷರಹಿತನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಹಡಗಿನಲ್ಲಿ ಬಂದಿದ್ದಾನೆ. ಶಿಖಿಸಖ ಅಗ್ನಿಯ ಸಖನಾಗಿರುವಂತಹ ಅವನು ಅಲ್ಲೇ ನಿಲ್ಲಿಸಿದಂತೆ, ಹಡಗು ಅಲ್ಲೇ ನಿಂತು ಬಿಡ್ತಂತೆ. ವರುಣ ಸಖ ಆ ಹಡಗು ಅಲ್ಲೇ ನಿಂತಂತೆ. ಆಗ ಅಲ್ಲಿ ಕುಳಿತಿರುವಂತಹ ಅವನಂತಾನಂತೆ, ವಾಯುದೇವ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿ ಸುಖತೀರ್ಥ ಗುರು ಆನಂದ ತೀರ್ಥರ ಶ್ರೀಮದಾಚಾರ್ಯರು ಕೈಯಿಂದ ಬೀಸಿದರಂತೆ. ಆ ವಾಯುನಿಂದಲ್ಲೇ ಹಡಗದಡಗೆ ತರಲು ಆ ವಾಯು ಸುತನಂಘ್ರಿ ಕಂಡ ಧನಪ, ದೇವಾಧಿದೇವ ನಮೋ ದೇವಾಂತರಾತ್ಮ ನಮೋ ಜೀವದಾಯಕ ಜಗಜ್ಜೀವದೊಡೆಯ. ಇವರು ಕೈ ಆಡಿಸಿದ್ದರಿಂದಲೇ ಏನು ಗಾಳಿ ಬೀಸಿತ್ತು, ಆ ಕೈ ಗಾಳಿ ಮಾಡಿದಾಗ ಆ ಹಡಗು ದೋಣಿ ದಡಕ್ಕೆ ಬರುತ್ತಂತೆ. ಧನಪ ಅಂದರೆ ಕುಬೇರ. ಆ ಕುಬೇರ ಏನು ಮಾಡ್ತಾನಂತೆ, ವಾಯುಸುತರಾಗಿರುವಂತಹ ಇವರಿಗೆ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡ್ತಾನೆ. ದೇವಾಧಿದೇವ ನಮೋ ದೇವಾಂತರಾತ್ಮ ನಮೋ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮಾಡುವಾಗಲೂ ಜೀವೋತ್ತಮರಾಗಿರುವಂತಹ ನೀವು, ಎಲ್ಲ ದೇವತೆಗಳಿಗೂ ಗುರುಗಳಾಗಿರುವಂತಹ ನೀವು, ಎಲ್ಲ ಜೀವರಲ್ಲಿರುವಂತಹ ನೀವು, ಜೀವವನ್ನು ಕೊಡುವಂಥವರು ನೀವೇ, ಜಗತ್ತಿಗೆ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಜಗತ್ತಿಗೆ ಸ್ವಾಮಿಯಾದವರು ನೀವು ಎಂದು ಕೊಂಡಾಡಿ ಮುಕ್ಕೊಂಡು ವಂದನೆ ಮಾಡಿ, ತಂದ ಭಾಗ್ಯವು ನಿಮ್ಮದೆಂದು ನುಡಿಯೇ ನಂದತೀರ್ಥ ಗೋಪಿ ಚಂದನದ ಕರ್ಣಿಗಳ ಮುದದಿ ಮೂರನೆಗಿತ್ತು ನಡೆಯಂದನು. ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರನ್ನು ವಂದನೆ ಮಾಡಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾನಂತೆ. ಇರುವಂತಹ ಪರಮಾತ್ಮ ಹಡಗಿನಲ್ಲಿ ಬಂದಿದ್ದಾನೆ ಅಂಥೇಳಿ ಅಗ್ನಿ ಸಖನಾಗಿರುವಂತಹ ವರುಣ ಹೇಳಿದಾಗ, ಸಕಲನ್ನ ಮುನಿ ತನ್ನ ಪತಿಯು ಬಂದಿಹನೆಂದು ಸುಖತೀರ್ಥ ಗುರು ಕರದಿ ಕರವ ಬೀಸೆ. ಆಗ ತನ್ನ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಬಂದಿದ್ದಾರೆ ಅಂತ ಹೇಳಿ ಸುಖತೀರ್ಥರು ಆನಂದ ತೀರ್ಥರು ಗುರುಗಳು ಹೀಗೆ ಕೈಯನ್ನು ಬೀಸಿದ್ದಾರೆ. ವಾಯುವಿನಿಂದಲ್ಲೇ ಹಡಗು ದಡಕ್ಕೆ ಬತ್ತರಲು ವಾಯುಸುತನಂಗ್ರೆ ಕಂಠ ಧನಪ, ದೇವಾದಿದೇವ ನಮೋ ದೇವಾಂತರಾತ್ಮ ನಮೋ ಜೀವದಾಯಕ ಜಗಜ್ಜೀವದೊಡೆಯ. ಅವರ ಕೈ ಬೀಸಿದ್ದರಿಂದಲೇ, ಶ್ರೀಮದಾಚಾರ್ಯರು ಕೈ ಬೀಸಿದ್ದರಿಂದಲೇ ಆ ಹಡಗು ದಡಕ್ಕೆ ಬರುತ್ತಂತೆ, ನಡು ಸಿಕ್ಕಾಕೊಂಡಿತ್ತದ. ಆಗ ವಾಯುದೇವರನ್ನು ಕಂಡು ವಾಯುಸುತನಂಘ್ರೆ ಮಧ್ವಾಚಾರ್ಯ ವಾಯುಸುತ ಅಂದರೆ ಮಧ್ವಾಚಾರ್ಯರ ಪಾದಕಮಲವನ್ನು ಕಂಡು ಧನಪ ಕುಬೇರ, ದೇವಾಧಿದೇವ ನಮೋ ದೇವಾಂತರಾತ್ಮ ನಮೋ ಜಗಜ್ಜೀವದಾಯಕ ಜಗಜ್ಜೀವದೊಡೆಯ ಅಂತ ಹೇಳ್ತಾರೆ. ನೀವು ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿದ್ದೀರಿ ಮತ್ತು ಎಲ್ಲ ದೇವತೆಗಳ ಅಂತರಾತ್ಮರಾಗಿದ್ದೀರಿ, ಎಲ್ಲರಿಗೂ ಜೀವದಾಯಕರಾಗಿದ್ದೀರಿ, ಎಲ್ಲ
ಜಗತ್ತಿನ ಜೀವಿಗಳಿಗೆ ಸ್ವಾಮಿಯಾಗಿದ್ದೀರಿ. ಅಂತಹ ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಂದು ಕೊಂಡಾಡಿ ಮುಕ್ಕೊಂಡು ವಂದನೆ ಮಾಡಿ ತಂದ ಭಾಗ್ಯವು ನಿಮ್ಮದೆಂದು ನುಡಿಯೇ, ನಂದ ತೀರಥ ಗೋಪಿ ಚಂದನದ ಕರ್ಣಿಗಳ ಮುದದಿ ಮೂರನಗಿತ್ತು ನಡಿ ಅಂದನು. ಆ ಹಡಗಿನಲ್ಲಿ ಬೇಕಾಷ್ಟು ಕೋಶಗಳಿತ್ತು, ಧನ ಇತ್ತು, ಎಲ್ಲ ಇತ್ತು. ಆಗ ವರುಣ ಶ್ರೀಮದಾನಂದ ತೀರ್ಥರನ್ನು ಸ್ತೋತ್ರ ಮಾಡಿ, ದೇವಾದಿ ದೇವರಾಗಿದ್ದೀರಿ, ಜೀವದಾಯಕರಾಗಿದ್ದೀರಿ, ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಜಗತ್ತಿಗೆ ಸ್ವಾಮಿಯಾಗಿದ್ದೀರಿ ಅಂತ ಹೇಳಿದಾಗ ಹೇಳಿ ಮಲಗಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಅದು ಏನಿದೆ ಹಡಗಿನಲ್ಲಿ ಆ ಎಲ್ಲ ಭಾಗ್ಯ ನಿಮ್ಮದೇ, ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಆಗ ಆನಂದ ತೀರ್ಥರು ಶ್ರೀಮದಾಚಾರ್ಯರು ಆ ಹಡಗಿನಲ್ಲಿ 3 ಗೋಪಿಚಂದನದ ಕರ್ಣೆಗಳಿತ್ತಂತೆ. ಆ 3 ಕೂಡ ನಡಿ ಅಂತ ಹೇಳ್ತಾ ಇದ್ದಾರೆ. ಧನದಲಿಂದ ತಂದ 3 ಕರ್ಣಿಗಳೊಳಗೆ ಘನಭುಜಗಳೆಲ್ಲೆರಡು ಶಿರದೊಳೊಂದು, ಮುನಿರಾಜ ಧರಿಸಿ ತನ್ನ ಮನದೊಡೆಯನಂಗ್ರಿಗಳ ಘನದ್ವಾದಶ ಸ್ತೋತ್ರದಿಂದ ಸ್ತುತಿಸಿ. ಆಗ ಕುಬೇರ ಆ 3 ಗೋಪಿಚಂದನದ ಇದನ್ನು ತಂದು 2 ಭುಜಗಳಲ್ಲಿ 2 ಇಟ್ಟು ತಲೆಯ ಮೇಲೊಂದಿಟ್ಕೊಂಡು ತನ್ನ ಮನಸ್ಸಿನ ಸ್ವಾಮಿಯಾಗಿರುವಂತಹ ಅವರ ಪಾದಕಮಲಗಳಲ್ಲಿ ನಮಸ್ಕಾರ ಮಾಡಿ ಘನ ದ್ವಾದಶ ಸ್ತೋತ್ರದಿಂದ ಸ್ತುತಿಸಿ ಅಂತಾರೆ. ಶ್ರೇಷ್ಠವಾಗಿರುವಂತಹ 12 ಸ್ತೋತ್ರದಿಂದ ಸ್ತೋತ್ರ ಮಾಡ್ತಾನೆ, ಸ್ತುತಿಸುತ್ತಾನೆ. ತರುವಾಗಲದರೊಳಗೊಂದಾರಿ ಬೆಟ್ಟವ ಸೇರಿ ಹರಿ ಸಹೋದರಿ ದುರ್ಗೆ ಎನಿಸಿ ನಿಲ್ಲಲು, ಮರಳೊಂದು ಕರ್ಣಿಯೋ ಶರದಿ ತೇರದಿ ಒಡೆದು ಹರಿ ಸಹೋದರ ಬಲರಾಮ ನೆನೆಸೆ. ಆ 3 ಏನಿತ್ತು ದೊಡ್ಡದಾಗಿರುವುದು, ಅದರೊಳಗೆ ಒಂದು ಇದು ಬೆಟ್ಟದ ಮೇಲೆ ಹಾರಿ ಹೋಯ್ತಂತೆ. ಹಾರಿ ಹೋಗಿ ಅಲ್ಲಿ ದುರ್ಗಾದೇವಿ ಇದಾಗಿದ್ದಾಳೆ, ಪ್ರತ್ಯಕ್ಷ ಆಗಿದ್ದಾಳೆ. ದುರ್ಗಾದೇವಿ ಅಂತ ಹೇಳಿ ಅಲ್ಲಿ ನಿಂತಿದ್ದಾಳಂತೆ ಬೆಟ್ಟದ ಮೇಲೆ. ಇನ್ನೊಂದು ಕರ್ಣಿ ಏನಿತ್ತು, ಗಂಧದ ಕರ್ಣಿ, ಅದು ಶರತಿ ತೀರ, ಸಮುದ್ರ ತೀರದಲ್ಲಿ ಅದು ಒಡಿತಂತೆ. ಒಡೆದು ಬಲರಾಮ ಸಹೋದರನಾಗಿದ್ದಾನೆ, ಅದರಿಂದ ಪ್ರತ್ಯಕ್ಷನಾಗಿದ್ದಾನೆ. ಹರಿ ಸಹೋದರ, ಪರಮಾತ್ಮನ ಸಹೋದರನ, ಕೃಷ್ಣನ ಸಹೋದರನಾಗಿರುವಂತಹ, ಅಣ್ಣನಾಗಿರುವಂತಹ ಬಲರಾಮ ಅಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. 3ನೇ ಕರಣಿಯಲ್ಲಿ ಜಗದ ಜನಕ ನಿರೆ ಚಾರು ಉಡುಪಿಗೆ ತಂದ ವಿವರಗೈಸೆ. 310 ಜನ ಕೂಡಿ ಸುಪ್ರತೀಕವನೆ ತರಲಾರದಲೆ ಕರಮುಗಿದು ಶರಣುಗೈಯೇ. 3ನೇ ಅದೇನು ಗೋಪಿಚಂದ್ರದ ಕರ್ಣಿ ಇತ್ತು, ಅದರೊಳಗೆ ಪರಮಾತ್ಮನೇ ಇದ್ದಾನೆ. 3 ಜಗದ ಜನಕ, 14 ಲೋಕಕ್ಕೆ ತಂದೆಯಾಗಿರುವಂತಹ, ಸ್ವಾಮಿಯಾಗಿರುವಂತಹ ಪರಮಾತ್ಮ ಇದ್ದಾನೆ. ಅದನ್ನು ಸುಂದರವಾಗಿರುವಂತಹ ಅದನ್ನು ಉಡುಪಿಗೆ ತಂದಿದ್ದಾರೆ ಆ ಗೋಪಿಚಂದ್ರ. 310 ಜನ ಕೂಡಿ ಎತ್ತಲಿಕ್ಕಾಗಿಲ್ವಂತ ನೋಡ್ರಿ ಆ ಮೂರ್ತಿಯನ್ನು. ಎತ್ತಲಿಕ್ಕಾಗಲಾರ್ದೆ 310 ಜನ ಅಂತಾರೆ, 30 ಮಂದಿ, 36, 30 ಮೇಲಿನ ಜನ ಕೂಡಿ ಆ ಸುಪ್ರತೀಕವನ, ಆ ಸುಂದರವಾಗಿರುವಂತಹ ಮೂರ್ತಿಯನ್ನು ಎತ್ತಲ 30 ಮಂದಿಗೂ ಎತ್ತಲಿಕ್ಕಾಗಲಿಲ್ಲಂತೆ. ಕೈ ಮುಗಿದು ಶರಣ ಹೋಗ್ತಾರೆ. ಅಪ್ಪ ನಮ್ಮ ಕೈಲಿ ಆಗಂಗಿಲ್ಲ, ಏನು ಮಾಡ್ಬೇಕು ಹೇಳಿ, ಪ್ರತಿಷ್ಠಾಪನೆ ಮಾಡ್ಬೇಕು ಹೇಳು. 3 ಲೋಕಗ ಗುರು ಭಾರತೀ ರಮಣಾಖ್ಯ ಸಿರಿ ಮಧ್ವ ಮುನಿ ತಮ್ಮ ಕರಗಳಿಂದ ಶೌರಿ ಶ್ರೀಪತಿಯಾದ ಶ್ರೀಕೃಷ್ಣ ಮೂರ್ತಿಯನು ಸುರಹೃದಯದಿ ನಿಲ್ಲಿಸಿ ಸ್ಥಿರವಗೈಸೆ.
ಹೇಳ್ತಾರೆ 3 ಲೋಕಕ್ಕೆ ಗುರುಗಳಾಗಿರುವಂತಹ 14 ಲೋಕಕ್ಕೆ ಗುರುಗಳಾಗಿರುವಂತಹ ಭಾರತೀಪತಿಯಾಗಿರುವಂತಹ ಶ್ರೀ ಮಧ್ವಾಚಾರ್ಯರು ತಮ್ಮ ಕೈಗಳಿಂದ ಲಕ್ಷ್ಮೀಪತಿಯಾಗಿರುವಂತಹ ಆ ಶ್ರೀಕೃಷ್ಣ ಮೂರ್ತಿಯನ್ನು ಹೃದಯ ಮಂದಿರದಲ್ಲಿ ನಿಲ್ಲಿಸಿ ಅಲ್ಲಿ ಸ್ಥಿರ ಮಾಡಿದ್ರಂತೆ. ಮತ್ತೆಂಟು ಶಿಷ್ಯರಿಗೆ ಕೊಟ್ಟು ಸನ್ಯಾಸವನು ಕೃಷ್ಣನಂಗ್ರಿಯ ಪೂಜೆ ಮಾಡಿರೆಂದು ಸೃಷ್ಟೇಶನಾಜ್ಞೆಯಂ ಪುನರಪಿ ಬದಲಿಗೆ ಶ್ರೇಷ್ಠ ಗುರುಗಳು ತೆರಳು ಶಿಷ್ಟ ಜನರು. ಆ ಶ್ರೀಕೃಷ್ಣ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ 8 ಜನ ಶಿಷ್ಯರಿಗೆ ತಮ್ಮ ಶಿಷ್ಯರಿಗೆ ಸನ್ಯಾಸವನ್ನು ಕೊಟ್ಟಿದ್ದಾರೆ. ಸನ್ಯಾಸವನ್ನು ಕೊಟ್ಟು ನೀವು 8 ಜನರು ಆ ಪರಮಾತ್ಮನ ಪೂಜೆಯನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಸೃಷ್ಟೀಶನಾಜ್ಞೆಯಿಂದ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮನ ಆಜ್ಞೆಯಿಂದ ಮತ್ತೆ ಮಧ್ವಾಚಾರ್ಯರು ಬದರಿಗೆ ಹೋಗ್ತಾರಂತೆ. ಶ್ರೇಷ್ಠರಾಗಿರುವಂತಹ ಶ್ರೀಮದಾಚಾರ್ಯರು ಬದರಿಗೆ ಹೋದ ಮೇಲೆ ಅವರ ಶಿಷ್ಯರು ಏನು ಮಾಡ್ತಾರೆ ಅಂದರೆ, ಇಷ್ಟ ಗುರುಗಳ ಪಾದ ಬಿಟ್ಟರದೆ ಬರುತ್ತಿರಲು ಕಾಷ್ಟಮೌನವ ಮಾಡಿ ಗುರುರಾಜರು ಗಟ್ಟಿಗುಂಡಿನ ಮ್ಯಾಲೆ ಬರೆದು ಇಷ್ಟಾರ್ಥವನ್ನು ಕೊಟ್ಟು ಹೋದರು ತಮ್ಮ ಶ್ರೇಷ್ಠ ಜನಕ್ಕೆ. ಶ್ರೇಷ್ಠ ಜನರೆಲ್ಲರೂ ನಾವಿಲ್ಲಿ ಇರ್ಲಿಕ್ಕಾಗೋದಿಲ್ಲ, ನಿಮ್ಮನ್ನು ಬಿಟ್ಟು ನಿಮ್ಮ ಪಾದವನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಎಲ್ಲರೂ ಮೌನದಿಂದ, ಕಾಷ್ಟ ಮೌನದಿಂದ ಅಂತ ಹೇಳ್ತಾ ಇದ್ದಾರೆ. ಮೌನದಿಂದ ಅವರ ಜಪವನ್ನು ಮಾಡುತ್ತಾ, ಅವರ ಪ್ರಾರ್ಥನೆಯನ್ನು ಮಾಡುತ್ತಾ ಬೇಡಿದಾಗ ಆಗ ಶ್ರೀಮದಾಚಾರ್ಯರು ಒಂದು ಗುಂಡಿನ ಮೇಲೆ, ಕಲ್ಲಿನ ಮೇಲೆ ಅವರ ಇಷ್ಟಾರ್ಥವನ್ನು ಕೊಟ್ಟು, ಬರೆದು ಇಷ್ಟಾರ್ಥವನ್ನು ಕೊಟ್ಟು ಶ್ರೇಷ್ಠ ಜನಕ್ಕೆ ಇದ್ದಾರೆ. ಅವರೆಲ್ಲರೂ ಶ್ರೇಷ್ಠರಾಗಿರುವಂತಹ ಕೃಷ್ಣನ ಮೂರ್ತಿಯನ್ನು ಪೂಜೆ ಮಾಡುವಂತಹ, ಭಕ್ತಿಯನ್ನು ಮಾಡುವಂಥವರು. ಪ್ರೀತಿಯಲ್ಲಿ ಶ್ರೀಕೃಷ್ಣ ದ್ವೈಪಾಯನರ ಕಂಡು ಗೀತಾ ಭಾಷ್ಯವನ್ನು ಅರಕೆ ಮಾಡಿ ಶ್ರೋತವ್ಯರಾದ ಋಷಿ ಸಂತತಿಗೆ ಬೋಧಿಸಿ ಶ್ರೀಪತಿಯ ಕರುಣೆಯಿಂದ ಬಂದು, ಇಲ್ಲಿ ಶ್ರೀಕೃಷ್ಣನ ಸ್ಥಾಪನೆಯನ್ನು ಮಾಡಿಸಿ ಅವರಿಗೆ ಅಲ್ಲಿಂದ ಹೊರಟು ಬದ್ರಿಕಾಶ್ರಮಕ್ಕೆ ಬರ್ತಾರೆ. ಬದ್ರಿಕಾಶ್ರಮಕ್ಕೆ ಬಂದು ಅಲ್ಲಿ ಶ್ರೀಕೃಷ್ಣ ದ್ವೈಪಾಯನರ ಕಂಡು ಶ್ರೀಮದಾಚಾರ್ಯರ ತಮ್ಮ ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ದ್ವೈಪಾಯನ ಕಂಡು ಗೀತಾ ಭಾಷ್ಯವನ್ನು ಅವರಿಗೆ ಹೇಳ್ತಾರೆ. ಮತ್ತು ಆ ಗೀತಾ ಭಾಷ್ಯವನ್ನು ಎಲ್ಲ ಋಷಿ ಸಂತತಿಗೆ, ಎಲ್ಲ ಋಷಿಗಳಿಗೂ ಅದನ್ನು ಬೋಧಿಸಿ ಅಂದರೆ ಉಪದೇಶ ಮಾಡ್ತಾರೆ. ಶ್ರೀಪತಿಯ ಕರುಣೆಯಿಂದ ಬಂದು ನೋಡ್ರಿ, ಪರಮಾತ್ಮನ ಆಜ್ಞೆ, ಪರಮಾತ್ಮನ ಅನುಗ್ರಹ ಅವರ ಮೇಲೆ ಇದೆ. ಅವನ ಕರುಣೆಯಿಂದ ಬಂದು ಅವರೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ. ಮೂಲ 37 ಗ್ರಂಥಗಳ ರಚಿಸಿ ನಿರ್ಮೂಲ ಮಾಡಿದರು ಮಾಯಮತೆಗಳೆಲ್ಲ ಮೇಲೆನೆಸಿ ಮಧ್ವಮತ 3 ಲೋಕದೊಳು ಭೇರಿ ವಾಲೈಸಿ ಶ್ರೀಮಧ್ವ ಮುನಿಯು ಮೆರೆದ. 37 ಗ್ರಂಥಗಳನ್ನು ರಚಿಸಿದ್ದಾರೆ ಶ್ರೀಮದಾಚಾರ್ಯರು. ಅವರು ಬರೋದಕ್ಕಿಂತ ಮೊದಲು ಮಾಯಾಮತಗಳೆಲ್ಲ ಬಹಳಷ್ಟು ಬಂದಿತ್ತು. ಆ ಮಾಯಾ ಮತಗಳನ್ನೆಲ್ಲ ಅವರ್ಯಾರು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ತಾರತಮ್ಯ ಜ್ಞಾನ ಅವ್ರಿಗೆ ಯಾವುದೂ ಇರಲಿಲ್ಲ. ನಾನೇ ದೇವರು, ನಮ್ಮಿಂದ ಎಲ್ಲ ಆಗತ್ತೆ ಅನ್ನೋರು. ಅದನ್ನೆಲ್ಲ ತಪ್ಪು ಅಂತ ಹೇಳುವುದಕ್ಕೋಸ್ಕರ 37 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಮಾಯಾ ಮತವನ್ನೆಲ್ಲ ಪೂರ ನಿರ್ಮೂಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೇಷ್ಠವಾಗಿರುವಂತಹ ಮಧ್ವ ಮತವನ್ನು 3 ಲೋಕದಲ್ಲಿ ಅಂದರೆ 14 ಲೋಕದಲ್ಲಿ ಅದನ್ನು ಭೇರಿ ಅಂದರೆ ಎಲ್ಲ ಕಡೆಗೂ ಅದನ್ನು ಸಾರಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ
ಮೆರೆದಂತಹ ಶ್ರೀ ಮಧ್ವಾಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅವರು ಬರೋಕ್ಕಿಂತ ಮೊದಲು 21 ಮತಗಳು ಬಂದಿತ್ತು. ಅವರು ನಾವೇ ದೇವರು, ನಮ್ಮಿಂದೇ ಆಗುತ್ತೆ, ಈ ಜಗತ್ತು ಸುಳ್ಳು, ಏನೇನೋ ತಪ್ಪು ಹೇಳ್ತಿದ್ರು. ಅದೆಲ್ಲ ತಪ್ಪು ಅಂತ ಹೇಳಿ ಶ್ರೀಮದಾಚಾರ್ಯರು 37 ಗ್ರಂಥವನ್ನು ರಚನೆ ಮಾಡಿ ಸರ್ವೋತ್ತಮ ಗೀತೆಯನ್ನು ಉಪದೇಶ ಮಾಡಿದಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಸೃಷ್ಟ್ಯಾದಿಗಳನ್ನು ಅವನೇ ಮಾಡ್ತಾನೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಸರ್ವವೂ ಅವನ ಕೈಯಲ್ಲಿದೆ. ಅಂಥೇಳಿ ಆ ಮಧ್ವಮತವನ್ನು 3 ಲೋಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬರೀ ಭೂಲೋಕದಲ್ಲಿ ಅಷ್ಟೇ ಅಲ್ಲ, ಮೇಲಿನ ಲೋಕ, ಕೆಳಗಿನ ಲೋಕ ಎಲ್ಲ ಕಡೆಗೂ ಅದನ್ನು ಸಾರಿದ್ದಾರೆ ಮಧ್ವಾಚಾರ್ಯರು. ಹೀಗೆ ಶ್ರೇಷ್ಠರಾಗಿರುವಂತಹ ಮಧ್ವಾಚಾರ್ಯರು ಎಲ್ಲ ಕಡೆಗೂ ಮೆರೆದಿದ್ದಾರೆ. 21 ಕುಭಾಷ್ಯಗಳ ಬೇರನು ತರಿದು ಶ್ರೀಕರಾರ್ಚಿತನೊಲಮೆ ಶಾಸ್ತ್ರ ರಚಿಸೆ, ಲೋಕತ್ರಯದೊಳೆದ್ದ ಸುರರು ಆಲಿಸುವಂತೆ ಆಕಬಲನಾಭಯತಿ ನಿಕರ ಕೊರೆದ. 21 ಕುಭಾಷ್ಯಗಳು ಅವರು ಬರೋಕ್ಕಿಂತ ಮೊದಲು ಬಂದಿತ್ತು. 21 ಥರದ ಕುಭಾಷ್ಯಗಳನ್ನು ಯಾರು ಹರಿ ಸರ್ವೋತ್ತಮ ಇತ್ಯಾದಿ ಸರಿಯಾದ ಮಾರ್ಗವನ್ನು ತೋರಿಸಿದ್ದೇ ಇಲ್ಲ, ಎಲ್ಲ ತಪ್ಪು ಬರೆದಿದ್ರು. ಆ ಎಲ್ಲ 21 ಕುಭಾಷ್ಯಗಳ ಬೇರನ್ನೇ ತರಿದು ಅಂತ ಇದ್ದಾರೆ. ಬೇರು ಸಹಿತ ಅದನ್ನು ಕಿತ್ತಿ ಹಾಕಿ ಪರಮಾತ್ಮನಿಗೆ ಇಷ್ಟವಾಗುವಂತಹ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಇಷ್ಟವಾಗುವಂತಹ, ಅವನ ಅನುಗ್ರಹ ಪಡೆಯುವಂತಹ ಶಾಸ್ತ್ರವನ್ನು ರಚಿಸಿ 3 ಲೋಕದಲ್ಲಿ, ಮೇಲ್ಲೋಕ, ಕೆಳಗಿನ ಲೋಕ, ಭೂಲೋಕ ಎಲ್ಲ ಕಡೆಗೂ ಎಲ್ಲ ದೇವತೆಗಳು ಕೇಳುವಂತೆ, ಆಲಿಸುವಂತೆ, ಅವರೆಲ್ಲರ ದೇವತೆಗಳಿಗೂ ಕೇಳಿಸುವಂತೆ ಶಾಸ್ತ್ರವನ್ನು ರಚಿಸಿ ಅದನ್ನು ಕಮಲನಾಭ ಯತಿ ನಿಕರ ಕೊರೆದ. ಕಮಲನಾಭ ಅಂದರೆ ಪದ್ಮನಾಭ ತೀರ್ಥರಿಗೆ ಅದನ್ನು ಉಪದೇಶ ಮಾಡಿದ್ದಾರಂತೆ. ಬದರಿಕಾಶ್ರಮೆ ಪುನರಪಿ ಪೋಗೆ ವ್ಯಾಸ ಮುನಿಪದ ಕೆರೆಗೆ ಸಕಲ ವೇದಾರ್ಥಗಳನ್ನು ಪದ್ಮನಾಭನ ಮುಖದೆ ತಿಳಿದು ಬ್ರಹ್ಮತ್ವ ವೈರಿದ ಮಧ್ವ ಮುನಿರಾಯಗಭಿನಮಿಪೆನು. ಇಷ್ಟೆಲ್ಲ ಉಪದೇಶ ಮಾಡಿ ಪದ್ಮನಾಭ ತೀರ್ಥರಿಗೆ ಎಲ್ಲ ಕೊಟ್ಟು ಅವ್ರಿಗೆ ಹೇಳಿ, ನೀವು ಮುಂದೆ ಇದು ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿ ಮತ್ತೆ ಬದರಿಕಾಶ್ರಮಕ್ಕೆ ಹೋಗ್ತಾರಂತೆ. ವೇದವ್ಯಾಸ ಸ್ವಾಮಿ ಪರಮಾತ್ಮನಿಗೆ, ವೇದವ್ಯಾಸ ಮುನಿಗಳಿಗೆ, ಅವರ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಮತ್ತೆ ನೋಡ್ರಿ, ಪದ್ಮನಾಭನ ಮುಖದೇ ತಿಳಿದು ಎಲ್ಲ ವೇದಾರ್ಥಗಳನ್ನು ಪರಮಾತ್ಮನ ಮುಖದಿಂದಲೇ ಕೇಳಿ ತಿಳಿದು ಇದೇ ಮಧ್ವಾಚಾರ್ಯರೇ ಮುಂದೆ ಬ್ರಹ್ಮದೇವರಾಗೋರಿದ್ದಾರೆ. ಅಂತಹ ಮಧ್ವಾಚಾರ್ಯರಿಗೆ ಪರಮಾತ್ಮ ಎಲ್ಲ ತಿಳಿದುಕೊಂಡು ಬ್ರಹ್ಮ ಪದವಿಗೆ ಹೋಗ್ತಾರವರು. ಅಂತಹ ಮಧ್ವಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ಜಯ ಜಯತು ವಾದಿ ಗಜ ಪಂಚಾನನ, ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ, ಜಯ ಜಯತು ಜಗನ್ನಾಥ ಮಧ್ವನಾಥ. ಅಂತಹ ಮಧ್ವಾಚಾರ್ಯರಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಅವರೆಂಥ ಮಧ್ವಾಚಾರ್ಯರು, ದುರ್ವಾದಿಗಳ ಮತ ಅನ್ನುವಂತಹ ಕತ್ತಲೆಯನ್ನು ಓಡಿಸಿದಂತಹ ಸೂರ್ಯದೇವರಾಗಿದ್ದಾರೆ. ಮಾರ್ತಾಂಡ ಅಂದರೆ ಸೂರ್ಯದೇವ. ಅಂಥವರಿಗೆ ಜಯವಾಗಲಿ. ವಾದಿಗಜ ಪಂಚಾನನ, ವಾದ ಮಾಡುವಂತಹ ಗಜಗಳಿಗೆ ಒಳ್ಳೆ ಸಿಂಹದಂತೆ ಇದ್ದಾರಂಥವ್ರು. ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ, ಚಾರ್ವಾಕರ ಗರ್ವ ಅಂತ ಅನ್ನುವಂತಹ ಪರ್ವತಕ್ಕೆ ವಜ್ರಾಯುಧಂತೆ ಇದ್ದಾರಂತೆ. ಅಂತಹ ಮಧ್ವಾಚಾರ್ಯರೇ ನಿಮಗೆ ಜಯವಾಗಲಿ ಜಯವಾಗಲಿ. ಜಯ ಜಯತು ಜಗನ್ನಾಥ ಮಧ್ವನಾಥ. ಮಧ್ವಾಚಾರ್ಯರೇ
ಜೀವೋತ್ತಮರಾಗಿರುವಂತಹ ಮಧ್ವಾಚಾರ್ಯರೇ ನಿಮಗೆ ಜಯವಾಗಲಿ, ಜಯವಾಗಲಿ. ತುಂಗ ಕುಲುಗುರು ವರನ ಹೃತ್ಕಮಲದೊಳು ನೆಲೆಸೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ತಮ್ಮ ಹೃದಯ ಕಮಲದಲ್ಲಿ ಇಟ್ಟುಕೊಂಡು ಭಂಗವಿರದ ಸುಖವ ಸುಜನಕ್ಕೆಲ್ಲ ನೆನ್ಪಿಟ್ಕೊಡ್ರಿ. ಆ ಮಧ್ವಾಚಾರ್ಯರನ್ನು ಯಾರು ನೆನೆಸ್ತಾರೆ ಅಂಥವರಿಗೆ ಸುಖ ಹೀಗೆ ಕೊಡ್ತಾರಲ್ಲ, ಆ ಸುಖಕ್ಕೆ ಮಧ್ಯೆ ಅಡ್ಡಗಂಟೆ ಯಾವುದು ಬರೋದೇ ಇಲ್ಲ. ಅಡ್ಡಗಂಟೆಗೆ ಹಿಂಗದೇ ಕೊಡುವ, ಅವರಿಗೆ ಸುಖವನ್ನು ತಪ್ಪದೇ ಕೊಡುವಂತಹ ಗುರುಗಳಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ತಮ್ಮ ಹೃದಯ ಕಮಲದಲ್ಲಿ ಇಟ್ಟುಕೊಂಡಿದ್ದಾರೆ. ಅಂತಹ ಮಧ್ವಾಚಾರ್ಯರು ಒಂದು ಸ್ವಲ್ಪವೂ ಕಷ್ಟವಿಲ್ಲದ ಸುಖವನ್ನು ಸಜ್ಜನರಿಗೆ ಕೊಡ್ತಾರಂಥವ್ರು. ಹಿಂಗದೆ ಕೊಡುವ ಗುರು ಮಧ್ವಾಂತರ್ಯಾಮಿ ಶ್ರೀ ವಿಠ್ಠಲ ರಂಗವಿಠ್ಠಲನೆಂದು ನೆರೆ ನಂಬಿರು. ಈ ತಮ್ಮ ಭಕ್ತರಾಗಿರುವಂಥವರಿಗೆ, ಅವರು ಹೇಳಿದಂತಹ ಮಾರ್ಗದಲ್ಲಿ ನಡೆಯುವವರಿಗೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಇರುವವರಿಗೆ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರು ಅನುಗ್ರಹ ಮಾಡೇ ಮಾಡ್ತಾರೆ. ಆ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಅಂತರ್ಯಾಮಿ ಆಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ, ನಂಬಿರಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದರಾಜ್ ಹೇಳ್ತಾರೆ, ನಂಬ್ರಿ, ನಿಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಜಗನ್ನಾಥದಾಸರು ಇದಕ್ಕೆ ಫಲಸ್ತುತಿಯನ್ನು ಬರೆದಿದ್ದಾರೆ. ಸೋಮ ಸೂರ್ಯೋಪರಾಗಾದಿಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದೆ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವಕ್ಕೂ ಈ ಮಧ್ವನಾಮ ಬರೆದೋದಿದವರಿಗೆ. ಯಾರು ಈ ಮಧ್ವನಾಮವನ್ನು ಬರೆಯುತ್ತಾರೆಯೋ ಓದುತ್ತಾರೆಯೋ ಅಂಥವರಿಗೆ ಗೋಸಹಸ್ರದಾನಗಳನ್ನು ಮಾಡಿದ ಪುಣ್ಯ ಬರುತ್ತಂತೆ. ಭೂಮಿ ದೇವರಿಗೆ ಸುರ ನದಿಯ ತಟದೆ, ಗಂಗಾ ನದಿಯ ತಟದಲ್ಲಿ, ದೇವನದಿಯ ಗಂಗಾ ಗೋದಾವರಿ ಇತ್ಯಾದಿ ನದ ತಟದಲ್ಲಿ ಸೋಮ ಸೂರ್ಯ ಇತ್ಯಾದಿ ಹೋಮಗಳನ್ನು ಮಾಡಿ ಗೋಸಹಸ್ರಗಳನ್ನು ದಾನ ಮಾಡಿದ ಪುಣ್ಯ ಬರುತ್ತಂತೆ. ಯಾರು ಈ ಮಧ್ವನಾಮವನ್ನು ಓದ್ತಾರೆ, ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವಕ್ಕೂ ಈ ನಾಮವನ್ನು ಬರೆದು ಓದಿದವರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಮಧ್ವನಾಮವನ್ನು ಬರೆಯುತ್ತಾರೆಯೋ, ಯಾರು ಓದುತ್ತಾರೆಯೋ ಅಂಥವರಿಗೆ ಗೋಸಹಸ್ರಗಳನ್ನು ದಾನಗಳನ್ನು, ಸಾವಿರಾರು ಗೋದಾನಗಳನ್ನು ಗಂಗಾ ನದಿಯ ತಟದಲ್ಲಿ ಕೊಟ್ಟ ಪುಣ್ಯ ಬರುತ್ತಂತೆ. ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯವಾಹುದು ಸದಾ. ಶತ್ರುಗಳು ಬೇಳ್ವರ ಅಪಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರದೇ. ಯಾರಿಗೆ ಮಕ್ಕಳಿಲ್ಲ ಅವರು ಈ ಮಧ್ವ ನಾಮವನ್ನು ಓದ್ತಾರೆಯೋ ಅಂಥವರಿಗೆ ಒಳ್ಳೆ ಸತ್ಪುತ್ರರಾಗ್ತಾರೆ. ಮತ್ತೆ ಯಾರು ಮಧ್ವನಾಮವನ್ನು ಓದ್ತಾರೆಯೋ ದಿನಾಗಲೂ ಸರ್ವತ್ರದಲ್ಲಿ ದಿಗ್ವಿಜಯ ಆಗುತ್ತೆ, ಅವರ ಮನಸ್ಸಿನ ಅಭಿಷ್ಟಗಳು ಪೂರ್ತಿಯಾಗುತ್ತೆ. ಸದಾ ಶತ್ರುಗಳು ಬೀಳುವರು, ಅವರೆಲ್ಲ ಶತ್ರುಗಳು ಇವರು ನಾಮ ಹೇಳಿದಾಕ್ಷಣಕ್ಕೇ ಸ್ತೋತ್ರ ಮಾಡಿದಾಕ್ಷಣಕ್ಕೆ ಓದಿದಾಕ್ಷಣಕ್ಕೆ ಹೇಳಿದಾಕ್ಷಣಕ್ಕೆ ಶತ್ರುಗಳು ಅಲ್ಲೇ ಬಿಟ್ಟು ಹೋಗ್ತಾರೆ. ಅಪಮೃತ್ಯು ಬರೋದಿಲ್ಲ ಅಂತ. ಅಪಮೃತ್ಯು ಬಂತು ಅಂತಂದರೆ ಆ ಉಳಿದ ಆಯುಷ್ಯವನ್ನು ಮತ್ತೆ ಹುಟ್ಟಿ ಬರಬೇಕಾಗುತ್ತೆ. ಅಪಮೃತ್ಯು ಬರೋದಿಲ್ಲ. ಸೂತ್ರನಾಮಕನ ಸಂಸ್ಕೃತಿ ಮಾತ್ರದೇ. ಸೂತ್ರನಾಮಕ ವಾಯುದೇವರಾಗಿರುವಂತಹ
ಮಧ್ವರಾಯರ ಈ ಸ್ತೋತ್ರವನ್ನು, ಹನುಮ ಭೀಮ ಮಧ್ವರ ಈ ಸ್ತೋತ್ರವನ್ನು ಯಾರು ಹೇಳ್ತಾರೆ ಅವರಿಗೆ ದೇವರು ಅನುಗ್ರಹ ಮಾಡ್ತಾರೆ. ಶ್ರೀಪಾದರಾಜರು ಸಿರಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನೇಮುದು. ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಾಕುಪಾರದಿಂದ ಕಡೆ ಹಾಯಿಸುವುದು. ಜಗನ್ನಾಥದಾಸರು ಬರೀತಾ ಇದ್ದಾರೆ, ಯಾರು ಶ್ರೀಪಾದರಾಜರು ಹೇಳಿರುವಂತಹ ಈ ಮಧ್ವನಾಮವನ್ನು ಓದುತ್ತಾರೆಯೋ, ಸ್ತೋತ್ರ ಮಾಡುತ್ತಾರೆಯೋ ಅಂಥವರ ಸಂತಾಪವೆಲ್ಲ ದೂರ ಆಗುತ್ತದೆ. ಎಲ್ಲ ತಾಪವನ್ನು, ಆದಿ ದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಎಲ್ಲ ತಾಪವನ್ನು ಪರಮಾತ್ಮ ದೂರ ಮಾಡ್ತಾನೆ. ದೂರ ಮಾಡಿ ಸೌಖ್ಯವನ್ನು ಕೊಡ್ತಾರೆ. ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಅಷ್ಟೇ ಅಲ್ಲ, ಸ್ತೋತ್ರ ಮಾಡುವುದರಿಂದ ಭವತಾಪ ಹೋಗುವುದಷ್ಟೇ ಅಲ್ಲ, ಸಂತಾಪಗಳು ಹೋಗುವುದಷ್ಟೇ ಅಲ್ಲ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನನ್ನು ಅವನ ದರ್ಶನ ಮಾಡಿಸಿ ಈ ಸಂಸಾರದ ಸಮುದ್ರದಿಂದ ನಮ್ಮನ್ನು ದೂರ ಮಾಡ್ತದೆ. ಅದಕ್ಕೆ ಈ ಸ್ತೋತ್ರವನ್ನು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಹೇಳಿದರೆ ನೋಡ್ರಿ, ಜಗನ್ನಾಥದಾಸರು ಹೇಳ್ತಾರೆ, ಶ್ರೀಪಾದರಾಜರು ಬರೆದಿರುವಂತಹ ಈ ಹನುಮ ಭೀಮ ಮಧ್ವನಾಮವನ್ನು ಯಾರು ಓದುತ್ತಾರೆಯೋ, ಯಾರು ಭಕ್ತಿಯಿಂದ ಓದುತ್ತಾರೆಯೋ ಅಂಥವರಿಗೆ ಯಾವ ತಾಪಗಳು ಬರುವುದಿಲ್ಲ. ಆದಿಭೌತಿಕ, ಆಧ್ಯಾತ್ಮಿಕ, ದೈವಿಕ ಯಾವ ತಾಪಗಳು ಬರುವುದಿಲ್ಲ. ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅವರ ಮೇಲೆ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಿ ಈ ಸಂಸಾರದ ಸಮುದ್ರದಿಂದ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚೇನು ಬೇಕು ಹೇಳಿ? ಇಂತಹ ಇದನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ, ಹೇಳಿದ್ದೇವೆ. ಮಧ್ವಾಂತರ್ಗತ ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನವನ್ನು ಮುಗಿಸ್ತೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.